ನಮಸ್ಕಾರ ಎಲ್ರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಮೊದಲು ನಾನು ತರಕಾರಿ ಹಚ್ಚೋದಕ್ಕೆ ಒಂದು ಮರದ್ದು ಒಂದು ಮಣೆ ಥರದ್ದು ಇಟ್ಕೊಂಡಿದ್ದೆ. ಅದು ಹಳೇದಾಯಿತು ಅಂತ ಒಂದು ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಥರದ್ದು ತೊಗೊಂಡೆ. ಈಗ ಒಳ್ಳೆ ಪ್ಲಾಸ್ಟಿಕ್ ಆಗಲಿ ಯಾವ ಗ್ರೇಡಿಂದೇ ಪ್ಲಾಸ್ಟಿಕ್ ಆದರೂ ಪ್ಲಾಸ್ಟಿಕ್ ಬಳಸಲೇಬಾರ್ದು ಅಂತ ಅವೇರ್ನೆಸ್ ಕ್ರಿಯೇಟ್ ಆದಮೇಲೆ ಸ್ಟೈನ್ಲೆಸ್ ಸ್ಟೀಲ್ದು ಒಂದು ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ಹೊಸದಾಗಿ ಬಂದಿದೆ. ಈ ಥರದ್ದು ತೊಗೊಂಡಿದ್ದೀನಿ. ಇದನ್ನು ತಿರುವಾಕಿ ಕೂಡ ಬಳಸ್ಬೋದು. ಏನಂದರೆ ಇದು ಈ ಥರ ಫಿಕ್ಸ್ ಮಾಡ್ಕೊಂಬಿಡೋದು ಕಟ್ಟೆಗೆ, ಅಳ್ಳಾಡಲ್ಲ. ಆಮೇಲೆ ತುಂಬ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಎಷ್ಟು ಬೇಕಾದರೂ ತರಕಾರಿ ಹಚ್ಬೋದು. ಆಮೇಲೆ ಇನ್ನೂ ಒಂದು ಅಡ್ವಾಂಟೇಜ್ ಅಂದರೆ ರೊಟ್ಟಿ ಚಪಾತಿ ಲಟ್ಸೋದಕ್ಕೂ ಇದನ್ನು ಬಳಸ್ಬಹುದು. ಇದ್ರ ಬೆಲೆ 640 ಇದ್ರ ಮೇಲಿದೆ. ನಮಗೆ ಡಿಸ್ಕೌಂಟ್ ಹೋಗಿ 525ಕ್ಕೆ ಸಿಕ್ತು. ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಸ್ಟೀಲ್ ಅಂಗಡಿಗಳಲ್ಲೂ ಇದು ಸಿಗ್ತಾ ಇದೆ. ತುಂಬ ಯೂಸ್ಫುಲ್ ಆಗಿದೆ. ಅದಕ್ಕೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತು ಒಂದು ಫ್ರೈಡ್ ರೈಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಏನಂದರೆ ಮನೆಯಲ್ಲಿ ಸಾಸ್ ಎಲ್ಲ ಖಾಲಿಯಾಗೋಗಿರುತ್ತೆ. ಫ್ರೈಡ್ ರೈಸ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಯಾವುದೇ ಸಾಸ್ ಬಳಸದೆ ಸಿಂಪಲ್ಲಾಗಿ ರೆಸ್ಟೋರೆಂಟ್ಗಳಲ್ಲಿ ಮಾಡೋ ಅಷ್ಟೇ ಇನ್ನೂ ಹೆಚ್ಚು ರುಚಿಯಾಗಿರೋವಂಥ ಒಂದು ಫ್ರೈಡ್ ರೈಸ್ ರೆಸಿಪಿನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಫ್ರೈಡ್ ರೈಸ್ಗೆ ಹುರುಳಿಕಾಯಿ ತೊಗೊಂಡಿದ್ದೀನಿ. ಹುರುಳಿಕಾಯಿನ ಸಣ್ಣದಾಗಿ ಹಚ್ಚಬೇಕು. ಗೊತ್ತಿದೆ ಎಲ್ಲರಿಗೂ, ಫ್ರೈಡ್ ರೈಸ್ಗೆ ತುಂಬ ಸಣ್ಣದಾಗಿ ಹಚ್ಬಿಟ್ಟು ಹಾಕಿರ್ತಾರೆ ಹೋಟೆಲ್ಗಳಲ್ಲಿ. ಇಷ್ಟು ಸಣ್ಣಗೆ ಹಚ್ಚಿದ್ದೀನಿ. ಹುರುಳಿಕಾಯಿ ಎಲ್ಲ ಹಚ್ಚಿದ್ದಾಯಿತು. ಈಗ ಕ್ಯಾರೆಟ್ ಹಚ್ಕೊಳ್ಳೋಣ. ಫ್ರೈಡ್ ರೈಸ್ಗೆ ಹಚ್ಚಬೇಕಾದ್ರೆ ಕ್ಯಾರೆಟ್ನ ಈ ಥರ ಸಣ್ಣ ಪೀಸಸ್ ಮಾಡ್ಕೊಂಬಿಡ್ಬೇಕು. ನೋಡಿ, ಈ ಥರ ಮಾಡಿಕೊಂಡು ಆಮೇಲೆ ಉದ್ದುದ್ದಕ್ಕಾದರೂ ಹಚ್ಬೋದು, ಸಣ್ಣದಾಗಾದರೂ ಹಚ್ಬೋದು. ಈಗ ಉದ್ದುದ್ದಕ್ಕೆ ನೋಡಿ ಎಷ್ಟು ತೆಳುವಾಗಿ ಈ ಥರ ಬರುತ್ತೆ. ಈಗ ಎಣ್ಣೆ ಬಿಸಿಯಾಗಿದೆ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸಾಸಿವೆ ಅದೆಲ್ಲ ಏನು ಬೇಕಿಲ್ಲ. ಇದು ಚೈನೀಸ್ ರೆಸಿಪಿ ಅಲ್ವಾ, ಹಾಗಾಗಿ ಸಾಸಿವೆ ಎಲ್ಲ ಏನು ಬಳಸಲ್ಲ. ಈರುಳ್ಳಿ ಒಂದು 3 ಮೆಣಸಿನ್ಕಾಯಿನ ಸ್ವಲ್ಪ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ. ಖಾರಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ನುಣ್ಣು ಕುಟ್ಟಿ ಇಟ್ಕೊಂಡಿದ್ದೀನಿ. ಒಂದು 1/4 ಇಂಚಷ್ಟು ಶುಂಠಿ, 4 ಎಸಳು ಬೆಳ್ಳುಳ್ಳಿ. ಹುರುಳಿಕಾಯಿ, ಇದರಲ್ಲಿ ಎಲೆಕೋಸು ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಕ್ಯಾರೆಟ್, ಹುರುಳಿಕಾಯಿ ಮತ್ತು ಈರುಳ್ಳಿ ಹೂವು ಈ ಥರ 3 ವೆಜಿಟೇಬಲ್ನ ಹಾಕ್ತಾಯಿದ್ದೀನಿ. ಫ್ರೈಡ್ ರೈಸ್ದೊಂದು ವಿಶೇಷ ಅಂದರೆ ಯಾವ ತರಕಾರಿನೂ ನುಣ್ಣಗೆ ಬೇಯಿಸಬಾರ್ದು. ತಿನ್ನುವಾಗ ಕ್ರಂಚಿಯಾಗಿ ಬಾಯಿಗೆ ಸಿಗಬೇಕು. ಒಂದು 60% ಅಷ್ಟು ಬೇಯಿಸಿದ್ರೆ ಕರೆಕ್ಟಾಗಿರುತ್ತೆ. ವೆಜಿಟೇಬಲ್ಸ್ ಎಲ್ಲ ಒಂದು 50% ಅಷ್ಟು ಫ್ರೈ ಆಗಿದೆ. ಈಗ ಕಾಳು ಮೆಣಸು ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು. ಕಾಳು ಮೆಣಸು ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದು ಒಂದು ವಿಶೇಷವಾದ ರುಚಿ, ಫ್ಲೇವರ್ ಎಲ್ಲ ಕೊಡುತ್ತೆ. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಯಾಕೆ ಅಂದರೆ ಅನ್ನ ಮಾಡುವಾಗಲೂ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೆ. ಆ ಥರ ಮಾಡ್ಕೊಳ್ಳೋದ್ರಿಂದ ಫ್ರೈಡ್ ರೈಸು ಹುಡಿಯಾಗಿ ತುಂಬ ಚೆನ್ನಾಗಿರುತ್ತೆ, ಉದುರುದ್ರಾಗಿರುತ್ತೆ. ತುಪ್ಪ ಅಥವಾ ಎಣ್ಣೆ, ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ ಅನ್ನ ಮಾಡಿಕೊಂಡ್ರೆ ಫ್ರೈಡ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಮೊದಲೇ ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿರೋದ್ರಿಂದ ಇದಕ್ಕೀಗ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕಿದೆ. ಈಗ ಇಷ್ಟು ಫ್ರೈ ಆಗಿರೋದು ಸಾಕು.
ಈಗ ರೆಡಿ ಇಟ್ಕೊಂಡಿರೋ ಅನ್ನನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಬಾಸ್ಮತಿ ಅಕ್ಕಿ ಆಮೇಲೆ ಸೋನಾ ಮಸೂರಿ ಅಕ್ಕಿ ಎರಡನ್ನೂ ಮಿಕ್ಸ್ ಮಾಡಿ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಜೀರಾ ರೈಸ್ ಅಂತ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡು ಫ್ರೈಡ್ ರೈಸ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬರೀ ಬಾಸ್ಮತಿ ರೈಸ್ ಕೂಡ ಹಾಕ್ಕೊಳ್ಬೋದು. ಯಾವುದೂ ಇಲ್ಲ ಅಂದರೆ ಸೋನಾ ಮಸೂರಿ ಅಕ್ಕಿ ಒಂದನ್ನೇ ಬಳಸಿ ಕೂಡ ಮಾಡ್ಕೊಳ್ಬೋದು, ತುಂಬ ಅದು ಚೆನ್ನಾಗೇ ಆಗುತ್ತೆ. ಈಗ ಅನ್ನ ಹಾಕಿದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ಬೇಕು, ಫ್ಲೇಮ್ ಜಾಸ್ತಿ ಇರಬಾರ್ದು. ಈ ಸ್ಟೇಜಲ್ಲಿ ಟೇಸ್ಟ್ ನೋಡಿ ಉಪ್ಪೇನಾದರೂ ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಬೋದು. ಈರುಳ್ಳಿ ಹೂವು ಇದುವರೆಗೂ ಹಾಕಿರಲಿಲ್ಲ ನಾನು. ಇದೆಲ್ಲ ಹುರಿದು ಆದಮೇಲೆ ಕಡೆಯಲ್ಲಿ ಈರುಳ್ಳಿ ಹೂವು ಹಾಕಬೇಕು, ಯಾಕೆಂದರೆ ಅದೇನು ತುಂಬ ಮೆತ್ತಗಾಗ್ಬಿಡುತ್ತೆ, ಹಾಕಿರೋದೇ ಗೊತ್ತಾಗಲ್ಲ. ಹಾಗಾಗಿ ಪ್ರಿಪೇರ್ ಮಾಡಾದಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಹಸಿರಾಗಿ ಕಾಣುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಮೆತ್ತಗಾಗುತ್ತೆ, ತಿನ್ನೋದಕ್ಕೆ ಪರ್ಫೆಕ್ಟಾಗಿರುತ್ತೆ. ನೋಡಿ ಫ್ರೈಡ್ ರೈಸ್ ರೆಡಿ ಆಯಿತು, ಸಾಕಷ್ಟು ಹುರಿದಾಗಿದೆ. ಈಗ ಈರುಳ್ಳಿ ಹೂವು ಹಾಕ್ತಾಯಿದ್ದೀನಿ. ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಈಗ ಸ್ಟವ್ ಆಫ್ ಮಾಡಿಬಿಡ್ತಾಯಿದ್ದೀನಿ. ಈರುಳ್ಳಿ ಹೂವು ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ರೆ ಸಾಕು, ಹೊಂದ್ಕೊಂಬಿಡುತ್ತೆ. ಇನ್ನೊಂದು ಐಟಮ್ ಬಾಕಿ ಇದೆ, ಏನಂದರೆ ವಿನಿಗರ್ ಹಾಕಿದ್ರೇ ಆ ಫ್ರೈಡ್ ರೈಸಿಂದು ಒಂದು ವಿಶೇಷವಾದ ಅರೋಮಾ ಎಲ್ಲ ಬರುತ್ತಲ್ಲ, ಅದು ಬರೋದು. ಸೊ ವಿನಿಗರ್ ಅಂತೂ ಹಾಕಲೇಬೇಕಾಗುತ್ತೆ. ಸಾಸ್ ಎಲ್ಲ ಹಾಕದೇ ಇದ್ರೂ ನಡೆಯುತ್ತೆ. ಸೋಯಾ ಸಾಸ್ ಕೂಡ ಹಾಕದೇ ಎಷ್ಟೋ ರೆಸ್ಟೋರೆಂಟ್ಗಳಲ್ಲಿ ಫ್ರೈಡ್ ರೈಸ್ ಮಾಡ್ತಾರೆ. ಅದನ್ನು ಸರ್ವ್ ಮಾಡಬೇಕಾದ್ರೆ ಸೋಯಾ ಸಾಸ್ನ ಒಂದು ಬಟ್ಲಲ್ಲಿ ಇಟ್ಕೊಟ್ಟಿರ್ತಾರೆ, ಬೇಕಾದವರು ಹಾಕ್ಕೊಳ್ಬೋದು. ಆದರೆ ವಿನಿಗರ್ ಮಾತ್ರ ಮಸ್ಟು, ಬೇಕೇ ಬೇಕಾಗುತ್ತೆ. ಈಗ ಕಡೆಯದಾಗಿ ಸ್ಟವ್ ಆಫ್ ಮಾಡಿದ್ಮೇಲೆ ವಿನಿಗರ್ ಹಾಕಿ ಮಿಕ್ಸ್ ಮಾಡ್ತೀನಿ. 1 ಟೀ ಸ್ಪೂನಷ್ಟು ವಿನಿಗರ್ ಹಾಕಿದೆ. ಈಗ ಫ್ರೈಡ್ ರೈಸ್ ರೆಡಿ ಆಯಿತು. ಯಾವುದೇ ಸಾಸ್ ಬಳಸದೆ ಸಿಂಪಲ್ಲಾಗಿ ಲೈಟಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಫ್ರೈಡ್ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ. ರೆಸ್ಟೋರೆಂಟಲ್ಲಿ ಮಾಡೋದಕ್ಕಿಂತನೂ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.